ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸಬ್ಬತ್ ದಿನದಲ್ಲಿ ನ್ಯಾಯಸಮ್ಮತವಾದದ್ದು. ರೆಫರೆನ್ಸ್ ಪುಟ 5405, ಪುಟದ ಸಂಖ್ಯೆ 8. ಸಬ್ಬತ್ ವಿಶ್ರಾಂತಿ. ಇಸ್ರಾಯೇಲರ ಧರ್ಮಶಾಸ್ತ್ರವು 2 ಸಬ್ಬತ್ತುಗಳನ್ನು ಒದಗಿಸಿಕೊಟ್ಟಿರುತ್ತದೆ. ಒಂದು ಪ್ರತಿ 7ನೇ ವರ್ಷದ್ದಾಗಿದ್ದು, ಇದು 7 ಗುಣಿತಾಂಶಗಳು 50ನೇ ವರ್ಷದಲ್ಲಿ, ಅಂದರೆ ಜೂಬಲಿ ಸಂವತ್ಸರದಲ್ಲಿ ಅಲ್ಲದೆ ಪೂರ್ಣವಾದ ಬಿಡುಗಡೆಯಲ್ಲಿ ನೆರವೇರಲ್ಪಡುತ್ತದೆ. ಮತ್ತೊಂದು ಪ್ರತಿ 7ನೆಯ ದಿನದಾಗಿದ್ದು, ಇದು 7 ಗುಣಿತಾಂಶಗಳು 50ನೆಯ ದಿನದಲ್ಲಿ, ಅಂದರೆ ಪಂಚಾಶತಮ ದಿನದಲ್ಲಿ ನೆರವೇರಲ್ಪಡುತ್ತದೆ. ಈ ದಿನವು ವಿಶ್ರಾಂತಿಯನ್ನು ಮುಂದಾಗಿ ಸೂಚಿಸುವ ಛಾಯಾರೂಪವಾಗಿದ್ದು, ಈಗಲೂ ಸಹ ದೇವಜನರು ಇದರಲ್ಲಿ ಸೇರುವಂತಾಗಿರುವುದು. ಅಪೊಸ್ತಲನು ಈ ಎರಡನ್ನು ಇಬ್ರಿಯ 4:1-11 ಉಲ್ಲೇಖಿಸಿರುವನು. ನಿಜರೂಪದ ಇಸ್ರಾಯೇಲರು ಹೃದಯದಲ್ಲಿ ಅನುಭವಿಸುವ ವಿಶ್ರಾಂತಿ, ಸಮಾಧಾನಗಳಲ್ಲಿ ಸಬ್ಬತ್ತಿನವು ನೆರವೇರಲ್ಪಡುತ್ತದೆ. ಅದು ಅವರಲ್ಲಿ ನಿರಂತರವಾದ ಸಬ್ಬತ್ತಾಗಿರುವುದು. ಅವರು ವಿಶ್ರಾಂತಿಯಲ್ಲಿ ಸೇರಿರುವರು. ದೇವರ ಶಾಂತಿಯು ನಮ್ಮ ಹೃದಯಗಳಲ್ಲಿ ಆಳ್ವಿಕೆ ಮಾಡುವ ಸ್ಥಿತಿಗೆ ಅವರು ತಲುಪಿರುವರು. ನಮ್ಮ ಸ್ವಂತ ಕ್ರಿಯೆಗಳಿಂದ, ಅಂದರೆ ಯಾವ ವಿಧವಾದ ಕ್ರಿಯೆಗಳ ಮೂಲಕ ಆದರೂ, ಅಂದರೆ ಸಬ್ಬತ್ತನ್ನು ಆಚರಿಸುವುದರಿಂದಾಗಲಿ ಅಥವಾ ಇನ್ನಾತರಿಂದಾಗಲಿ ನಾವು ದೇವರನ್ನು ಮೆಚ್ಚಿಸಬಹುದೆಂಬ ನಿರೀಕ್ಷೆಯಿಂದ ತಮ್ಮನ್ನು ಹೊರತುಪಡಿಸಿಕೊಂಡು ಅವರು ವಿಶ್ರಾಂತಿ ಪಡೆಯುವರು. ಅವರು ವಿಶ್ರಾಂತಿಯಲ್ಲಿ ಸೇರಿರುವರು, ಏಕೆಂದರೆ ದೇವರು ಯೇಸುವಿನಲ್ಲಿ ಎಲ್ಲರಿಗೂ ಅವಶ್ಯಕವಾದ ಸಹಾಯವನ್ನು ಒದಗಿಸಿರುವನೆಂಬುದನ್ನು, ಹೀಗಾಗಿ ಅವರು ಆತನಲ್ಲಿ ಪರಿಪೂರ್ಣತೆಯುಳ್ಳವರೆಂಬುದನ್ನು ಅವರು ಕಂಡುಕೊಂಡಿರುವರು. ಈ ವಿಶ್ರಾಂತಿ ಸಮಾಧಾನಗಳನ್ನು ಯಾವ ಮನುಷ್ಯನೂ ಅವರಿಂದ ತೆಗೆಯಲಾರನು. ಅವರು ನಂಬಿಕೆಯ ಮೂಲಕವಾಗಿ ಕ್ರಿಸ್ತನಲ್ಲಿಯೂ ದೇವರಲ್ಲಿಯೂ ನೆಲೆಗೊಂಡಿರುವ ಪರ್ಯಂತರ ಇದು ಅವರದ್ದಾಗಿರುವುದು. ಆದರೆ ಅಪೊಸ್ತಲನು ತೋರಿಸಿಕೊಟ್ಟಿರುವಂತೆ ದೇವಜನರು ಅನುಭವಿಸಲಿರುವ ವಿಶ್ರಾಂತಿಯು ಇನ್ನೂ ಉಂಟು, ಅಂದರೆ ಮುಂದೆ ದೊರೆಯಲಿರುವ ವಿಶ್ರಾಂತಿ. ಕ್ರೈಸ್ತ ಸಭೆಯು ತಮ್ಮ ಪುನರುತ್ಥಾನದಲ್ಲಿ ಮಾರ್ಪಟ್ಟಾಗ ಅವರು ರಕ್ಷಕನಂತೆ ಮಾಡಲ್ಪಟ್ಟು ತಮ್ಮ ಕರ್ತನ ಸೌಭಾಗ್ಯದಲ್ಲಿ ಸೇರಿದಾಗ ಆ ವಿಶ್ರಾಂತಿಯಲ್ಲಿ ಸೇರಿರುವರು. ಅದು ಸಂಪೂರ್ಣವಾದ ವಿಶ್ರಾಂತಿಯಾಗಿರುವುದು. ಲೋಕಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ, ಆ ಶ್ರೇಷ್ಠ ಮೆಸ್ಸಿಯನ 1000 ವರ್ಷದ ಆಳ್ವಿಕೆಯು ಲೋಕದವರಿಗೆ ಸಾಮಾನ್ಯವಾಗಿರುವ ಸಬ್ಬತ್ತಾಗಿರುವುದು. ಅದರಲ್ಲಿ ಅವರು ಪರಿಪೂರ್ಣತೆಯನ್ನು ಹೊಂದುವ ಸೌಭಾಗ್ಯವನ್ನು ಆ ಮಾತಿನ ಪ್ರತಿಯೊಂದು ಅರ್ಥದಲ್ಲಿಯೂ ಪಡೆಯುವರು ಮತ್ತು ಹೀಗೆ ದೇವರೊಂದಿಗೆ ಹೊಂದಾಣಿಕೆ ಬರುವುದರ ಮೂಲಕ ಅವರು ವಿಶ್ರಾಂತಿಗೆ ಸೇರುವರು. ಯೇಸುವು ತನ್ನ ಹಲವು ಅದ್ಭುತಗಳನ್ನು ಸಬ್ಬತ್ತಿನದಲ್ಲಿ ಮಾಡಿದ್ದನು. ನಿಸ್ಸಂಶಯವಾಗಿ ಭಾಗಶಃ ಇದು ಆ ಮಹಾಸಬ್ಬತ್ತು, 1000 ವರ್ಷಗಳ ದಿನ. ಭೂಲೋಕದ ಇತಿಹಾಸದ 7ನೇ 1000 ವರ್ಷವು ಆತನ ರಾಜ್ಯದ ಕಾಲವಾಗಿದ್ದು, ಅದರಲ್ಲಿ ಎಲ್ಲ ಮನುಷ್ಯರು ಪಾಪ, ವ್ಯಾಧಿಗಳಿಂದ ಮತ್ತು ದುಃಖ, ನೋವುಗಳಿಂದ ಸ್ವಸ್ಥ ಮಾಡಲ್ಪಟ್ಟು ಸಂಪೂರ್ಣವಾಗಿ ಪರಿಪೂರ್ಣ ಮನುಷ್ಯನ ಸ್ವಭಾವಕ್ಕೆ ಹಾಗೂ ಆದಾಮನಲ್ಲಿ ಕಳಕೊಂಡದ್ದಾಗಿದ್ದು, ಕಲ್ವಾರಿಯಲ್ಲಿ ವಿಮೋಚಿಸಲ್ಪಟ್ಟ ಸಮಸ್ತವನ್ನು ಹಿಂದಿರುಗಿಸಿ ಕೊಡಲಾಗುವುದು ಎಂಬುದರ ಮಹತ್ವವನ್ನು ಒತ್ತಿ ಹೇಳುವ ಸಲುವಾಗಿತ್ತು.